ಅವನು ಯಾರೋ ಹೇಳಿದ ಮಾತನ್ನ ನಾನು ನಂಬಲಿಲ್ಲ. ನಿನ್ನ ಜೊತೆ ಮಾತಾಡಬೇಕು ಅಂತ ನಿಮ್ಮ ಮನೆಗೆ ಬಂದೆ. ಅಲ್ಲಿ ಮದುವೆ ಅಟ್ಮಾಸ್ಫಿಯರ್ ನೋಡಿದೆ. ಅದು ನೋಡಿ ಅವನ ಮಾತನ್ನ ಸಿಂಕ್ ಮಾಡಿಕೊಂಡು ನಿನ್ನ ಮದುವೆನೇ ಆಗ್ತಿದೆ ಅಂತ ತಪ್ಪು ತಿಳ್ಕೊಂಡು ಅಲ್ಲಿಂದ ಬಂದ್ಬಿಟ್ಟೆ. ನಿಜವಾಗ್ಲೂ ನಿನ್ನ ಜೊತೆ ಮಾತಾಡ್ದೇನೆ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ನನ್ನ ತಪ್ಪೆ. ನನ್ನ ಕ್ಷಮಿಸು ಗಾಯತ್ರಿ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ. ಅಂಥದ್ರಲ್ಲಿ ನಿನಗೆ ಹೇಗೆ ಮೋಸ ಮಾಡ್ತೀನಿ? ನನ್ನ ಜೀವನದಲ್ಲಿ ನನ್ನ ಪಕ್ಕದಲ್ಲಾಗಲಿ ನನ್ನ ಹೃದಯದಲ್ಲಾಗಲಿ ಇರೋ ಹಕ್ಕು ನಿನಗೆ ಮಾತ್ರನೇ ಇದೆ. ಈಗಲೂ ಕೂಡ ಈ ಹೃದಯ ನೀನಿಲ್ದೆ ಅಳ್ತಿದೆ. ಪ್ಲೀಸ್ ನನ್ನ ಕ್ಷಮಿಸಿ ಮತ್ತೆ ನಿನ್ನ ಮನಸ್ಸನ್ನು ನನಗೆ ಕೊಡ್ತೀಯಾ? ಇಲ್ಲ ಇನ್ನೂ ಕೋಪ ಮಾಡಿಕೊಂಡು ನನ್ನನ್ನು ಹೀಗೆ ಬಿಟ್ಬಿಟ್ಟು ಒಬ್ಬಂಟಿ ಮಾಡ್ತೀಯಾ? ಹೇಳು ಗಾಯತ್ರಿ. ಇಲ್ಲಿ ನೋಡು, ನೀನು ನನ್ನ ಕ್ಷಮಿಸಿದ್ರೆ ಈ ಉಂಗುರ ತಗೋ. ಏನು ನಿನ್ಗಿನ್ನೂ ಕೋಪ ಹೋಗಿಲ್ವಾ? ಇದೇನಾ ನಿನ್ನ ನಿರ್ಧಾರ? ಸರಿ, ಯಾವತ್ತಾದ್ರೂ ನೀನು ಬರ್ತೀಯ ಅಂತ ಎದುರು ನೋಡ್ತಾನೆ ಇರ್ತೀನಿ. ಓ, ಕಟ್ಟು ಬಿಚ್ಚಬೇಕಲ್ವಾ? ಏ, ಕೈನ ಹೇಗೆ ಕಟ್ಟ ಹಾಕಿ ಉಂಗ್ರ ತಗೋ ಅಂದ್ರೆ ಹೇಗೆ? ಏನಂದೆ ಗಾಯತ್ರಿ? ಗಾಯತ್ರಿ, ನನ್ನ ಕ್ಷಮಿಸು. ಮತ್ತೆ ನಮ್ಮ ಮಧ್ಯೆ ಮನಸ್ತಾಪ ಆಗಲಿ, ಯಾವುದೇ ತಪ್ಪಾಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ಗಾಯತ್ರಿ, ವಿಲ್ ಯು ಮ್ಯಾರಿ ಮೀ? ವಿಲ್ ಯು ಮ್ಯಾರಿ ಮೀ? I love you. I love you so much. I love you so much. ಅಂತ ಗೊತ್ತಾಗದೆ ನಾನು ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಸಾರಿ. I'll call you back. Hi. ಹಾಯ್. ಅಣ್ಣ ರೆಡಿ ಆಗ್ತಿದ್ದಾನೆ. ಅಮ್ಮ ಅಜ್ಜಿ ಒಳಗಿದ್ದಾರೆ. ಅನಂತ ಅವರೇ, ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕು. ಹೇಳಿ ಹೇಳಿ, ಪರವಾಗಿಲ್ಲ. ಅನಂತ ಅವರೇ, ನೀವು ನನ್ನ ತಂಗಿನೂ ಪ್ರೀತಿ ಮಾಡ್ತಿದ್ದೀರಾ ಅಲ್ವಾ? ಗಾಯತ್ರಿ ನನ್ನ ಬಗ್ಗೆ ಅಪರ್ಣ ಅವ್ರಿಗೆ ಹೇಳಿರ್ತಾಳೆ. ಹೇಳಿ ಅನಂತ ಅವರೇ. ಹೌದು, ಆದರೆ ಚಿಕ್ಕ ಪ್ರಾಬ್ಲಮ್ ಇದೆ. ಪ್ರೀತಿಗೆ ಇರೋದೇ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ಏನೂ ಇರಬಾರ್ದು ಅಂದರೆ ಫಸ್ಟ್ ನೀವು ಕ್ಲಿಯರ್ ಆಗಿ ಇರಬೇಕು. ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಅನುಸರಿಸ್ಕೋಬೇಕು. ನಿಮ್ಮ ಪ್ರೀತಿನ ನಿಮ್ಮ ಮನೆಯವ್ರಿಗೆ ಹೇಳಿ ಒಪ್ಸೋ ಧೈರ್ಯ ಇರಬೇಕು. ಇದೆಲ್ಲ ಇದ್ರೇನೆ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ. ನನಗೆ ಮನೆಯವರಿಗೆ ನನ್ನ ಪ್ರೀತಿ ಬಗ್ಗೆ ಹೇಳೋಕೆ ಧೈರ್ಯ ಇದೆ. ನೀವು ನಿಮ್ಮ ತಂಗಿ ಜೊತೆ ಮಾತಾಡಿ ನನ್ನ ಜೊತೆ ಮದುವೆಗೆ ಒಪ್ಪಿಸ್ತೀರಾ? ನನ್ನ ತಂಗಿ ನಿಮ್ಮ ಜೊತೆ ಮದುವೆಗೆ ಒಪ್ಕೊಂಡಿದ್ದಾಳೆ.
ನೀವಿಲ್ಲ ಅಂದ್ರೆ ಬದುಕಕ್ಕಾಗದೇ ಇರೋಷ್ಟು ಡೀಪ್ ಆಗಿ ಪ್ರೀತಿ ಮಾಡ್ತಿದ್ದಾಳೆ. ಈ ವಿಷಯ ನಿಮ್ಗೂ ಗೊತ್ತು. ನಿಮ್ಮ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ತಡ ಆಗಿರ್ಬೋದು. ನಿಮ್ಮ ಪ್ರೀತಿನ ನೀವಿಬ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ತಡ ಆಗಿರ್ಬೋದು. ಆದರೆ ನಿಮ್ಮ ಪ್ರೀತಿನ ದೊಡ್ಡವರಿಗೆ ಹೇಳೋದಕ್ಕೆ ತಡ ಆಗಬಾರ್ದು. ತಡನೇ ಪ್ರೀತಿಗೆ ಶತ್ರು. ನಾನು ಈಗಲೇ ನಮ್ಮ ಮನೆಯವ್ರಿಗೆ ಇದನ್ನು ಹೇಳ್ತೀನಿ. ಅಂದ್ರೆ ಈಗಿಂದ ಈಗಲೇ ಅಲ್ಲ. ಹಾಂ, ಇಲ್ಲ, ಈಗಲೇ ತುಂಬ ತಡ ಆಗೋಗಿದೆ. ಲೇಟ್ ಈಸ್ ಎನಿಮಿ ಫಾರ್ ಲವ್ ಅಲ್ವಾ? ಬನ್ನಿ ಬನ್ನಿ. ಡ್ಯಾಡಿ, ಅಜ್ಜಿ, ನೀವಿಲ್ಲೇ ಇದ್ದೀರಾ? ಮಾಮ್, ಅಣ್ಣ, ಪಣಿ, ಚಿಕ್ಕಮ್ಮ, ಚಿಕ್ಕಪ್ಪ, ಎಲ್ಲರೂ ಬನ್ನಿ. ಏನೋ, ಏನಾಯ್ತು? ಇರಿ ಡ್ಯಾಡಿ, ಹೇಳ್ತೀನಿ. ಹಾಂ ಚಿಕ್ಕಪ್ಪ, ನೀವು ಬಂದ್ರಾ? ಎಲ್ಲರೂ ಬಂದಿದ್ದೀರಲ್ವಾ? ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಬೇಕು. ಏನೋ ಅದು? ಮಾಮ್, ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಅನಂತು, ನೀನು ಲವ್ ಮಾಡ್ತಾ ಇದೀಯಾ? ಯಾರ ಹುಡುಗಿ? ಅವ್ರು ಬೇರೆ ಯಾರೂ ಅಲ್ಲ ಅಣ್ಣ, ನಮ್ಮ ಅಪರ್ಣ ಅವ್ರ ತಂಗಿನೇ. ಓ, ನಮ್ಮ ಅಪರ್ಣ ತಂಗಿನಾ? ಹೌದು ಅಜ್ಜಿ. ಹೌದು ಅಜ್ಜಿ, ಅವತ್ ನಿಮ್ಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ಲಲ್ಲ, ಅವಳೇ ನನ್ನ ತಂಗಿ. ನೀನ್ ಮೊನ್ನೆ ತನಕ ಸಪ್ಪೆ ಮುಖ ಮಾಡ್ಕೊಂಡು ಕೂತ್ಕೊಂಡಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಇಷ್ಟು ದಿನ ನಿಮ್ಗೆ ಈ ವಿಷಯ ಹೇಳಿರಲಿಲ್ಲ, ಅದಕ್ಕೆ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತಿದ್ದೀನಿ. ಏನೋ ಅನಂತು, ನಮ್ಮ ವಂಶದಲ್ಲೇ ಯಾರೂ ಪ್ರೀತಿಸಿ ಮದುವೆ ಆಗಿಲ್ಲ, ಅಂಥದ್ರಲ್ಲಿ ನೀನು ಹೆಂಗೆ ಪ್ರೀತಿ ಮಾಡಿದ್ಯೋ? ಹೌದು, ನೀವೇನು ಸಂತೋಷ ಪಡ್ತಿದ್ದೀರಾ? ಈಗಿನ ಕಾಲದಲ್ಲಿ ದುಡ್ಡಿರೋರ್ನ ಏನೂ ಕಾಣದ ಹುಡುಗಿರು ಆಸ್ತಿಗೋಸ್ಕರ ಬಲೆ ಬೀಸ್ತಿದ್ದಾರೆ. ಹೌದು ಹೌದು, ಆ ಬಲೆಯಲ್ಲಿ ಬಿದ್ದಿದ್ಯೇನೋ ಚೆಕ್ ಮಾಡ್ಕೊಳೋ. ನಾನು ನನ್ನ ತಂಗಿ ಆ ಥರದವರು ಅಲ್ಲ ಮೇಡಮ್. ಏನೋ ಯಾರ್ ಮುಖವಾಡ ಯಾರಿಗ್ ಗೊತ್ತಾಗತ್ತೆ. ವಾಸುಕಿ, ಅಪರ್ಣ ಎಂತ ಸಂಸ್ಕಾರವಂತ ಹುಡುಗಿ, ಅವಳೆಷ್ಟು ಸಂಪ್ರದಾಯವಾಗಿದ್ದಾಳೆ. ಇವಳು ಹೇಗಿದ್ದಾಳೋ ಅವಳ ತಂಗಿ ಕೂಡ ಹಾಗೆ ಇರ್ತಾಳೆ ಅನ್ನೋದು ನಮ್ಮ ನಂಬಿಕೆ. ಹೌದು ಅತ್ತೆ, ಈಗಿನ ಕಾಲದಲ್ಲಿ ಸಂಸ್ಕಾರವಂತ ಹುಡುಗಿರೋ ತುಂಬಾನೇ ಅಪರೂಪ ಆಗಿದ್ದಾರೆ. ನನ್ ಮಗನ್ ಪ್ರೀತಿ ಆಗ್ಲಿ, ಅಪರ್ಣ ತಂಗಿ ಜೊತೆ ಮದ್ವೆ ಆದ್ರೂ ಕೂಡ ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ಮಮ್ಮಿ, ಅನಂತನ್ಗೆ ಮದ್ವೆ ಅಂತೆ, ಅನಂತಂಗ್ ಮದ್ವೆ ಅಂತೆ, ಮದ್ವೆ ಅಂತೆ, ಮದ್ವೆ ಅಂತೆ. ಅಮ್ಮ ಅಪರ್ಣ, ನಮ್ಮ ಮನೇಲಿ ನಮ್ಮ ಮಗ ಹೇಳ್ದಾಗೆ ನಿಮ್ಮ ಮನೇಲಿ ನಿನ್ ತಂಗಿ ಹೇಳಿದ್ಲಾ? ಹಾ, ಹೇಳಿದ್ಲು ಸರ್. ನಮ್ಮೆಲ್ರಿಗೂ ಇವ್ರ ಪ್ರೀತಿ ವಿಷಯದಲ್ಲಾಗ್ಲಿ ಮದುವೆ ವಿಷಯದಲ್ಲಾಗ್ಲಿ ಯಾವ ಥರದ ಅಭ್ಯಂತರನೂ ಇಲ್ಲ. ಮತ್ತಿನ್ನೇನು, ಹತ್ರದಲ್ಲೇ ರಾಮನವಮಿ ಇದೆ. ಹಾ, ಮರ್ತಿದ್ದೆ. ನಿಮ್ ಮನೇಲಿ ನಾನು ಹೇಳ್ದೆ ಅಂತ ಹೇಳು. ಶ್ರೀರಾಮನವಮಿ ದಿನಾನೇ ನಿಮ್ ತಂಗಿಗೆ ನಮ್ಮ ಅನಂತಿಗೆ ನಿಶ್ಚಿತಾರ್ಥ ಮಾಡೋಣ. ಹೇ, ಅನಂತನ್ಗೆ ಮದ್ವೆ, ಅನಂತನ್ಗೆ ಮದ್ವೆ. ಅಮ್ಮ ಅಪರ್ಣ, ನೀನ್ ನಿಮ್ ಮನೆಯವ್ರ ಜೊತೆ ಮಾತಾಡದ್ಮೇಲೆ ಮದ್ವೆ ಹೇಗೆ ಎಲ್ಲಿ ಮಾಡೋದು ಅಂತ ಆಮೇಲೆ ಮಾತಾಡೋಣ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಬೇರೆಯವ್ರಿಗೆ ಹೇಳೋ ಥರ ಥ್ಯಾಂಕ್ಸ್ ಯಾಕೋ ಹೇಳ್ತಿದ್ಯಾ? ಅಷ್ಟಕ್ಕೂ ನೀವು ನನ್ನ ಪ್ರೀತಿನ ಒಪ್ಕೊಳ್ತೀರೋ ಇಲ್ವೋ ಅಂದ್ಕೊಂಡಿದ್ದೆ. ನೇರವಾಗಿ
ಎಂಗೇಜ್ಮೆಂಟ್ ಬಗ್ಗೆನೇ ಮಾತಾಡ್ತೀರಾ ಅಂತ ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೇ, ನಿನ್ನ ಅಭಿರುಚಿ ನಮಗೆ ಗೊತ್ತು ಕಣೋ. ನೀನು ಒಳ್ಳೆ ಹುಡುಗಿನೇ ಖಂಡಿತ ಹುಡ್ಕೊಂಡಿರ್ತೀಯ ಅಂತ ನಮ್ಮ ನಂಬಿಕೆ. ಈಗ ನಿನ್ನ ಅಣ್ಣ ಮೊದಲಿನ ಥರ ಇದ್ದಿದ್ರೆ ಎಲ್ರಿಗಿಂತ ಜಾಸ್ತಿ ಅವನೇ ಖುಷಿ ಪಡ್ತಿದ್ದ. ಇವನೇನಾದ್ರೂ ಸರಿಯಾಗಿದ್ದಿದ್ರೆ ನಿನ್ಗಿಂತ ಮೊದಲು ಮದುವೆ ಮಾಡ್ಬೇಕಿತ್ತು. ಆದ್ರೆ ಆ ದೇವ್ರು ಹಣೆ ಬರ ಹೀಗ್ ಬರ್ದಿದ್ದಾನೆ. ಅಮ್ಮ, ನೀನ್ ಯಾಕೆ ಅಳ್ತಾ ಇದೀಯಾ? ಯಶೋದ, ಅಳ್ಬೇಡ. ನನ್ನ ಕೃಷ್ಣನ್ಗೆ ಬಂಗಾರದ ಗೊಂಬೆ ಥರ ಹುಡುಗಿ ಅವನ ಜೀವನದಲ್ಲಿ ಖಂಡಿತ ಬರ್ತಾಳೆ. ಡ್ಯಾಡ್, ಮಾಮ್, ನಾನೊಂದು 2 days ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ. ಅದ್ಯಾಕೋ? ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ ಡ್ಯಾಡಿ. ಆಮೇಲೆ ಒಂದು ಕಾನ್ಫರೆನ್ಸ್ ಕೂಡ ಅಟೆಂಡ್ ಮಾಡಬೇಕು. ನಾನು ಔಟ್ ಆಫ್ ಸ್ಟೇಷನ್ ಹೋಗಿ ಬಂದಮೇಲೆ ಗಾಯತ್ರಿನ ಮೀಟ್ ಮಾಡಿ ಸರ್ಪ್ರೈಸ್ ಕೊಡ್ತೀನಿ. ಸುಂದರಿ, ಬಾ, ನಾವು ಹೋಗಿ ಆಡ್ಕೊಳ್ಳೋಣ, ಬಾ. ಆಹಾ, ಮೊದಲು ನೀವು ಬ್ರೇಕ್ಫಾಸ್ಟ್ ಮಾಡಬೇಕು. ಬನ್ನಿ. ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಈಗ ಉಸಿರನ್ನ ಜೋರಾಗಿ ಎಳ್ಕೋಬೇಕು. ಸರಿ. ಓಕೆನಾ? ಹೀಗೆ ಬಿಡ್ಬೇಕು. ಓಕೆನಾ? ಮತ್ತೆ ಮಾಡಿ. ಸ್ಲೋ ಆಗಿ, ಪ್ರಾಪರ್ ಆಗಿ ಮತ್ತೆ ಮಾಡಿ. ಹೀಗೆ ಕಣ್ಣು ಮುಚ್ಕೊಂಡು ಉಸಿರಿನ ಮೇಲೆ ಗಮನ ಇಡಬೇಕು. ಧ್ಯಾನ ಮಾಡಿ ಅಂದ್ರೆ ನನ್ನನ್ನು ನೋಡ್ತಿದ್ದೀರಲ್ಲ? ನೀನೇ ಅಲ್ವಾ ಸುಂದರಿ ಉಸಿರಾಟದ ಮೇಲೆ ಗಮನ ಇಡ್ಬೇಕು ಅಂದಿದ್ದು? ಅದಕ್ಕೆ ನೀನು ಉಸಿರಾಟದ ಮೇಲೆ ನಾನು ಗಮನ ಇಟ್ಟಿದ್ದೀನಿ. ಹಾಗಲ್ಲ, ನಿಮ್ಮ ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಓಹೋ, ಹಾಗಾ? ಸರಿ, ಕೂತ್ಕೊಳ್ಳಿ. ಈ ಕೈಗಳು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಓಕೆ? ಬೆನ್ನು ಕೂಡ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹೀಗಲ್ಲಾಡಬಾರ್ದು. ಏನಮ್ಮ, ನಮ್ಮ ಹುಡುಗನ ಹತ್ರ ಏನ್ ಮಾಡಿಸ್ತಿದ್ಯಾ? ಧ್ಯಾನ ಮತ್ತೆ ಯೋಗ ಮಾಡಿಸ್ತಾ ಇದ್ದೀನಿ. ಯಾಕಿದೆಲ್ಲ? ನೋಡು, ನಮ್ ಕೃಷ್ಣ ಆಸನ ಮಾಡಕ್ಕಾಗ್ದೆ ಎಷ್ಟು ಕಷ್ಟಪಡ್ತಿದ್ದಾನೆ. ನನ್ಗೇನ್ ಕಷ್ಟ ಆಗ್ತಿಲ್ಲ ಚಿಕ್ಕಮ್ಮ. ಸುಂದರಿ ಹೇಳ್ಕೊಟ್ಮೇಲೆ ಬಾಡಿ ತುಂಬಾ ಈಸಿಯಾಗಿ ಫೀಲ್ ಆಗ್ತಾ ಇದೆ. ಅಂಕಲ್, ನೀನು ಬಾ. ಬೇಡವೋ, ನಾನು ರಾತ್ರಿ ಪೂರ್ತಿ ಶವಾಸನ ಮಾಡಿದೀನಿ. ಬೇಕು ಅಂದ್ರೆ ನಿಮ್ ಚಿಕ್ಕಮ್ಮನ ಹತ್ರ ಮಾಡ್ಸು, ಸಖತ್ತಾಗಿ ಮಾಡ್ತಾಳೆ. ಕೂತ್ಕೋ ಕೂತ್ಕೋ. ಬಾ ಚಿಕ್ಕಮ್ಮ, ಬಾ ಕೂತ್ಕೋ. ನಿನ್ಗೆ ಎಕ್ಸರ್ಸೈಸ್ ತುಂಬಾನೇ ಅವಶ್ಯಕತೆ ಇದೆ. ಬಾ ಕೂತ್ಕೊಂಡು ಮಾಡು. ಅಮ್ಮ, ಇನ್ನು ಸಣ್ಣ ಆಗೋಗ್ತೀಯಾ? ನನಗ್ ಯೋಗ ಮಾಡಕ್ಕಾಗಲ್ಲ, ನನ್ನನ್ ಬಿಟ್ಬಿಡು. ಅಯ್ಯೋ, ಸೊಂಟ ಹಿಡ್ಕೊಂಡ್ಬಿಡ್ತು ಕಣ ಕೃಷ್ಣ. ಅಲ್ಲಿ ನೋಡು, ಗೊಂಬೆ ಗೊಂಬೆ ಗೊಂಬೆ. ಎಲ್ಲಿ ಚಿಕ್ಕಮ್ಮ, ಮುಂದಿನ ಸಲ ಏನಾದ್ರು ಸಿಕ್ಕಾಕೊಂಡ್ರೆ ಗಂಟೆ ಮಾಡಿಸ್ತೀನಿ. ಸರಿ, ಎದ್ದೇಳಿ. ಹಾ. ಒನ್, ಬ್ರೀತ್ ಇನ್ ಬ್ರೀತ್ ಔಟ್ ಟೋಟಲ್ 3 times ಮಾಡಬೇಕು. ಮಮ್ಮಿ, ಸುಂದರಿ ನನಗೆ ಆಸನಗಳು ಹೇಳ್ಕೊಡ್ತಿದ್ದಾಳೆ, ಧ್ಯಾನ ಕೂಡ ಮಾಡಿಸ್ತಾ ಇದ್ದಾಳೆ. ನನಗೆ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನು ಹೇಳ್ಕೊಡ್ತಾ ಇದ್ದಾಳೆ. ಅದಕ್ಕೆ ಕೃಷ್ಣ, ನಿನ್ಗೆ ಕೇರ್ ಟೇಕರ್ ಆಗಿ ಇವಳೇ ಕರೆಕ್ಟ್ ಅಂತ ಇವಳ ಹತ್ರ ಮಾತಾಡಿ ಒಪ್ಸಿ ಕರ್ಕೊಂಡ್ ಬಂದ್ವಿ. ಅಮ್ಮ ಅಪರ್ಣ,
ನಮ್ ಕೃಷ್ಣನ್ಗೆ ತುಂಬಾ ಕಷ್ಟ ಇರೋ ಆಸನಗಳನ್ನ ಮಾಡಿಸ್ಬೇಡಮ್ಮ. ಯೋಗ ಅಭ್ಯಾಸ ಆದ್ರೆ ಯಾವ ಆಸನನೂ ಕಷ್ಟ ಆಗೋದಿಲ್ಲ ಅಜ್ಜಿ. ಹೌದು, ನನ್ಗೆ ಯಾವ್ದು ಕಷ್ಟನೇ ಅನಿಸ್ತಾ ಇಲ್ಲ, ತುಂಬಾ ಈಸಿ ಆಗಿದೆ ಆಸನಗಳು. ಧ್ಯಾನದ ಜೊತೆ ಯೋಗ ಕೂಡ ಪ್ರತಿದಿನ ಮಾಡ್ತಾ ಇದ್ರೆ ಶಾರೀರಿಕ ಆರೋಗ್ಯ ಜೊತೆ ಮಾನಸಿಕ ಆರೋಗ್ಯ ವೃದ್ಧಿಯಾಗಿ ಕೃಷ್ಣ ಅವರು ಮೊದ್ಲಿನ ತರ ಆಗೋದಕ್ಕೆ ಹೆಲ್ಪ್ ಆಗ್ಬೋದು. ನೀನ್ ಏನ್ ಮಾಡಿಸ್ತೀಯೋ ಮಾಡ್ಸಮ್ಮ, ನಮ್ಗೆ ನಮ್ ಕೃಷ್ಣ ಚೆನ್ನಾಗಾಗ್ಬೇಕು, ಅದೇ ಮುಖ್ಯ. ನಾನ್ ಬದ್ಲಾಗಿದ್ದೀನಮ್ಮ, ಗಲಾಟೆ ಮಾಡ್ತಾ ಇಲ್ಲ. ಸುಂದರಿ ಹೇಳ್ದ ಹಾಗೆ ಮಾಡ್ತಾ ಇದೀನಿ ತಾನೆ. ಹಾಗೇನೇ ಇರ್ಬೇಕು ಕೃಷ್ಣ. ನಾವು ಬಂದು ನಿಮ್ ಯೋಗಕ್ಕೆ ತೊಂದರೆ ಮಾಡಿದ್ವಿ ಅನ್ಸತ್ತೆ, ನೀವು ಮುಂದುವರ್ಸಿ. ಬನ್ನಿ ಈ ಅತ್ತೆ. ಕಾಲು ಸ್ಟ್ರೈಟ್ ಆಗಿಡಿ. ಅಪ್. ಯೋಗ ಮಾಡ್ಸಿದ್ರೆ ಅವನ್ ತಲೆ ಸರೋಗುತ್ತಾ? ಅವನಷ್ಟು ಕಷ್ಟಪಟ್ಟು ಮತ್ತೆ ಹುಚ್ಚಿನಾಗಿ ಮಾಡಿದ್ದು ಅವನು ಮತ್ತೆ ಮೊದಲಿನ ಥರ ಆಗಲಿ ಅಂತಲ್ಲ. ಆ ಹುಡುಗಿ ಸ್ಪೀಡ್ ನೋಡಿದ್ರೆ ಅವನ್ನ ಮೊದ್ಲಿನ ತರ ಮಾಡೋವರೆಗೂ ಬಿಡಲ್ಲ ಅನ್ನಿಸ್ತಿದ್ಯಲ್ಲ. ಮೊದ್ಲು ಈ ಕೃಷ್ಣ ಯಾವತ್ತೂ ಮೊದ್ಲಿನ ತರ ಆಗದೆ ಇದ್ರೆ ಆಮೇಲೆ ಆ ಅಪರ್ಣ ವಿಷಯ ನೋಡ್ಬೋದು. ಅವನು ಯಾವತ್ತೂ ಮೊದಲಿನ ಥರ ಆಗದೆ ಇರೋದಕ್ಕೆ ಅಂತಾನೆ ಔಷಧಿನ ನಾನು ರೆಡಿ ಮಾಡಿಸಿದ್ದೀನಿ. ಏನೋ ಅದು? ಈ ಇಂಜೆಕ್ಷನ್ ನೋಡಿದ್ರೆ ಅವ್ನು ಇಲ್ದೇ ಇರೋ ಗಲಾಟೆ ಮಾಡ್ತಾನೆ. ಆ ಕೆಲಸ ನಾವೇ ಮಾಡಿದೀವಿ ಅಂತ ಎಲ್ರಿಗೂ ಗೊತ್ತಾಗತ್ತಲ್ಲೋ. ಅದಕ್ಕೋಸ್ಕರನೇ ಈ ಇಂಜೆಕ್ಷನ್ ಅವನಿಗೆ ಕೊಡ್ತಾ ಇಲ್ಲ, ಅವನು ತಿನ್ನೋ ಅಂತ ಆ್ಯಪಲ್ಲಿ ಕೊಡ್ತೀನಿ. ಅವನ್ ಯೋಗ ಮಾಡಿ ಸುಸ್ತಾಗ್ ಬರ್ತಾನೆ, ಬಂದು ನಂಗೆ ಆಪಲ್ಲೇ ಬೇಕು ಅಂತ ಕೇಳ್ತಾನೆ. ಹಾ ಆ ನಾಟಕದ ಹುಡುಗಿ ಅವನಿಗೆ ಆಪಲ್ ಕೊಡ್ತಾಳೆ. ಅವನು ಆಪಲ್ ನ ಕರ ಕರ ಅಂತ ಕಚ್ಚಿ ತಿಂತಾನೆ. ಆ ಮದ್ದು ಅವನ ನರ ನರಕ್ಕೆ ಹರಡುತ್ತೆ. ಹಾ ಇನ್ ಯಾರ್ ಎಷ್ಟು ಪ್ರಯತ್ನ ಪಟ್ರು ಅವನ್ ಮೊದ್ಲಿನ ತರ ಆಗಲ್ಲ. ಹಾ ಹೇಯ್, ಇನ್ಯಾಕೋ ತಡ, ಒಳಗೋಗೋಣ ಬಾ. ನಡಿ. Hands down. Legs down. ಅತ್ತೆ, ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಕೃಷ್ಣ, ಮುಗೀತಾ ನಿನ್ ಯೋಗ? ಆಯ್ತು ಅಜ್ಜಿ. ಮಮ್ಮಿ, ನಂಗೆ ತುಂಬಾ ಹಸುವಾಗ್ತಿದೆ. ಒಂದ್ ನಿಮಿಷ ಇರು ಕೃಷ್ಣ, ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಆಗಿಲ್ಲ. ನಂಗೆ ತುಂಬಾ ಹಸುವಾಗ್ತಾ ಇದೆ. ಹೊಟ್ಟೆಲಿ ರ್ಯಾಟ್ಸು ರನ್ನಿಂಗ್ ರೇಸ್ ಆಡ್ತಾ ಇದೆ. ಯಶೋದ, ಆಪಲ್ ಇದೆ ಅಲ್ವಾ, ಅದು ಕೊಡು. ಸರಿ ಆಯ್ತು ಅತ್ತೆ. ಇರಿ, ನಾನ್ ತಗೊಂಡ್ ಬರ್ತೀನಿ.